ಡಿಫೀಟ್, ಸೋಲೋದು, ಇದಕ್ಕೆ ಧೈರ್ಯ ಜೊತೆಗೆ ಸ್ವಲ್ಪ ಬಾಲ ಕೂಡ ಜಾಸ್ತಿ. ಯಾಕಂದರೆ ಮನಿ ಇಲ್ಲದೆ ಇರೋನ ಹತ್ರನೇ ಯಾವಾಗೂ ಇರುತ್ತೆ. ಫೈಲ್ ಆದವನ ಕೂಗುಗಳನ್ನು ಪೇಷನ್ಸ್ ಆಗಿ ಕೇಳುತ್ತೆ. ಎಷ್ಟೋ ವಿಷಾದ ಕಥೆಗಳನ್ನು ಹೇಳುತ್ತಾ ಎಷ್ಟೋ ಜನರನ್ನು ಇನ್ಸ್ಪೈರ್ ಮಾಡುತ್ತೆ. ನಾವು ಅಂದ್ಕೊಂಡ ಐಡಿಯಾಸ್ ಸತ್ತಿರೋ ಐಡಿಯಾಸ್ಗೆ ಸೋಲು ಸಮಾಧಿ ಕಟ್ಟುತ್ತೆ. ಸಮಾಧಿಗಳ ಮೇಲೆ ಮತ್ತೆ ಹೂ ಬೆಳೆಸಿ ಅರಳೋ ಥರ ಮಾಡುತ್ತೆ. ಸಕ್ಸಸ್ ಆಗೋದು ಅಂದರೆ ಬಿದ್ದಿರೋ ಹಣ್ಣು ಥರ, ಅದು ಯಾರ ಕೈಗೆ ಈಸಿಯಾಗಿ ಸಿಗೋದು ಅಂತ ಹೇಳುತ್ತೆ. ಸೋಲು ಸೋತವರ ಕಣ್ಣುಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಸಕ್ಸಸ್ ಆಗೋದು ಅಂದರೆ ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳೋದು ಅಂತ. ಆದವರು ನಮಗೆ ಮೋಸ ಮಾಡುತ್ತಿದ್ದಾರೆ ಅಂತ. ಆದವರೇ ನಮಗೆ ಮೋಸ ಮಾಡುತ್ತಿದ್ದರೆ ಕಣ್ಣುಗಳು ಇದ್ದರೂ ನೋಡದೇ ಇರೋ ಥರ. ಬಟ್ ಫೈಲ್ ಆದವನನ್ನು ಯಾರೂ ಮೋಸ ಮಾಡಲ್ಲ. ನಿಜಕ್ಕೆ ಆ ಥಾಟ್ ಕೂಡ ಯಾರಿಗೂ ಬರಲ್ಲ. ಇನ್ನೂ ಕರೆಕ್ಟಾಗಿ ಹೇಳಬೇಕಂದ್ರೆ ನಮ್ಮನ್ನು ಎಲ್ಲರಿಂದ ದೂರ ಹಾಕಿ ಒಂದು ಒಳ್ಳೆಯ ಏಕಾಂತ ಕೊಡುತ್ತೆ. ನಮ್ಮನ್ನು ಒಂಟಿಯವನನ್ನಾಗಿ ಮಾಡುತ್ತೆ. ಸೋಲೋದು ಅಂದರೆ ನಮ್ಮ ಆತ್ಮಜ್ಞಾನ. ಯಾಕಂದರೆ ಸೋತ ಪ್ರತಿ ಸಲ ನಮ್ಮ ನಾಲೆಜ್ ಹೇಳುತ್ತೆ, ನೀನು ಎಷ್ಟು ಚಿಕ್ಕವನೋ, ನೀನು ಎಷ್ಟು ಆತುರಗಾರನೋ ಅಂತ ಹೇಳಿ ನಮಗೆ ಪೇಷನ್ಸ್ ಕಲಿಸುತ್ತೆ. ಸೋತ ಪ್ರತಿ ಸಲ ಸೋಲು ನಮಗೆ ಒಂದು ಪಾಠ ಕಲಿಸುತ್ತೆ. ಕೊನೆಗೆ ಸೋಲು ಸಾವಿಲ್ಲದ ಧೈರ್ಯ ಅಂತ ಹೇಳ್ಕೊಡುತ್ತೆ. ಮಳೆಯಲ್ಲಿ ನಮ್ಮ ಜೊತೆ ಅಳುತ್ತಾ, ತುಫಾನಲ್ಲಿ ನಮ್ಮ ಜೊತೆ ನಗಕ್ಕೆ ಜೊತೆಗೆ ಬರುತ್ತೆ. ಸುನಾಮಿಯಲ್ಲಿ ಒಂದು ಖಡ್ಗ, ಒಂದು ಕವಚವನ್ನು ಕೊಡುತ್ತೆ. ಕೊನೆಗೆ ನಡು ಬಿಸಿಲಲ್ಲಿ ನಾನು ನನ್ನ ಸೋಲು ಜೊತೆಗೂಡಿ ಡೆಸರ್ಟಲ್ಲಿ ಬರೋ ಬಿರುಗಾಳಿಗೆ ಒಂದೇ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ ರೆಡಿ ಆಗ್ತೀವಿ. ಬೆವರು ಮಳೆ ಥರ ಸುರಿತಿದ್ದರೂ, ಚರ್ಮ ಸುಡುತ್ತಿದ್ದರು, ನಿರಾಸೆ ಬಿಸಿಲು ರೂಪದಲ್ಲಿ ಸುತ್ತೂ ಇದ್ದರು, ಸೋಲಂದರೆ ಭಯ ಇರಲ್ಲ. ಯಾಕಂದರೆ ಅಷ್ಟೊತ್ತಿಗೆ ಪ್ರತಿ ಸೋಲು ನಮಗೆ ಹೇಳ್ಕೊಟ್ಟಿರುತ್ತೆ, ಸೋಲು ಸಾವಿಲ್ಲದ ಧೈರ್ಯ ಅಂತ.